ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ರೆ ಅಂತ ಅನ್ಕೋತೀನಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ಕಣ್ಮುಚ್ಚಿ ಸೀಕ್ರೆಟ್ ಚಂದ್ರ ಮಾಡಿದೆ ಮಾಡ್ತಾ ಇಲ್ಲ ಫುಡ್ ಅಲ್ಲ ಫುಡ್ ಸುಮ್ಮನೆ ಫುಡ್ ಬ್ಲಾಗರ್ ಮಾಡ್ಬಿಡ ಅದನ್ನೇ ಅಂತನ್ಲಿ ಅವನು ವ್ಲಾಗ್ ಮಾಡ್ತಮ್ಮ, ನಾನು ಫುಡ್ ಬ್ಲಾಗ್ ಮಾಡ್ತಮ್ಮ ಅಂತಾನ. ಮಾಡೋಣ ಸುಮ್ಮನೆ ಏನು ತಲೆಗೆ ಅಸ್ತಿ ಹಂಗೆ ತಲೆ ತೆಗಿ ತೆಗಿ. ನೀನು ಹಂಗೆ ಮಾಡ್ತೀನಿ. ನಿನ್ನೆ ಸಿಕ್ಕಾಪಟ್ಟೆ ನೋಯ್ಯದು ತಲೆ ನನಗೆ. ಇವತ್ತೊಂಚೂರು ಕಡಿಮೆ ಆಗೈತಿ. ಇಲ್ಲಿ ಲೆಫ್ಟ್ ತಗೊಳ್ಳಿ, ಹಾಸ್ಪಿಟಲ್ ಪಕ್ಕದಲ್ಲಿ ರೈಟ್ ಮುಂದೆ ಹೋಗಿ. ಇಲ್ಲ ಜಾಸ್ತಿ ಹೋಗಿ, ಈ ಕಡೆ ಜಾಸ್ತಿ ಆಗುತ್ತೆ. ಇಲ್ಲಿ ಲೆಫ್ಟ್ ತಗೊಳ್ಳಿ. ನಾವೆಲ್ಲ ಚೇಜಿ ಕೊಟ್ಟಿದ್ದೀವಿ, ಮಾಲ್ ಕೊಟ್ಟಿದ್ವಿ. ಏನು ಸಡಕ್ಕೆ ನೀವು ಲೆಫ್ಟ್ ತಗೊಳ್ಳಿ. ಯಾವ ಮಾಲ ರೀ? ಯಾವ ಮಾಲ ಅಂದಲ್ಲ? ಗೋಪಾಲನ್ ಮಾಲ್ ಸಿಗ್ನೇಚರ್ ಮಾಲ್. ನಾವೆಲ್ಲ ವೈಜಿಯರ್ ಸಿಗ್ನೇಚರ್ ಮಾಲ್ ಹೋಗ್ತಾ ಇದೀವಿ. ನನ್ನ ತಮ್ಮ ಇವತ್ತು ಫುಲ್ ಪಾರ್ಟಿ ಕೊಡಿಸ್ತೀನಿ ಅಂದಿದ್ದಾನೆ. ಫುಲ್ ಗೇಮ್ಸ್ ಎಲ್ಲ ಅವನೇ. ಏನ್ ಗೇಮ್ಸ್ ಆಡಿದ್ರು ಅವನೇ. ಫುಲ್ ಏನದ ಪಿಜ್ಜಾ ಹಟ್ ಹೋಗ್ತಿದೀವಿ ಹಂಗೆ. ಮತ್ತೆ ಎಲ್ಲಿಗೆ ಮಣಿ ಏನ್ ಮಣಿ ಅಂತ. ಫ್ರೆಂಡ್ಸ್, ನಾವೆಲ್ಲ ರೆಡಿಯಾಗಿ ತಿಂಡಿ ತಿನ್ಕೊಂಡು ನನ್ನ ತಮ್ಮ ಏನು ಹೇಳ್ದ ವೈಜಿಯರ್ ಸಿಗ್ನೇಚರ್ ಮಾಲ್ ಅಂತ, ನಾವು ಅಲ್ಲಿ ಹೋದ್ವಿ. ಆ್ಯಕ್ಚುಲಿ ಅಲ್ಲಿ ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಮಕ್ಕಳಿಗೆಲ್ಲ ಗೇಮ್ಸ್ ಆಡೋಕ್ಕಿದ್ದಾವೆ. ಸೊ ಹಂಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹಂಗಲ್ಲದು ನೋಡಿ, ನಾವು ಅಂದ್ಕೊಂಡಿರೋ ಜಾಗಕ್ಕೆ ಬಂದ್ವಿ. ಇಲ್ಲೆಲ್ಲ ಗೇಮ್ಸ್ ಎಲ್ಲ ಚೆನ್ನಾಗಿದೆ ಕಣಮ್ಮ, ಹೋಗೋಣ ಅಂತ ಹೇಳಿದ ನಮ್ಮ ತಮ್ಮನು. ಅವನಿಗೆ ಆ್ಯಕ್ಚುಲಿ ರಜಾ ಇತ್ತು ಅವತ್ತು, ಸಂಡೇ ಎಲ್ಲ. ನೋಡಿ, ಎಲ್ಲ ಚೆನ್ನಾಗಿದೆ. ಝುಡಿಯೋ ಇದೆ, ಕೆಳಗಡೆ ಸ್ಟಾರ್ಮಾ ಇದೆ, ಫಿಲಮ್ ಥಿಯೇಟರ್ ಇದೆ, PVR ಎಲ್ಲ ಸಖತ್ತಾಗಿದೆ. ನಾವು ಒಂದು ಹತ್ರ ಹೋದ್ರೆ ಎಲ್ಲನೂ ನೋಡ್ಕೊಂಡು ಬರ್ಬೋದು. ಅಥವಾ ಮಕ್ಕಳ ಬಟ್ಟೆ ಆಗಿರ್ಬೋದು, ಗೇಮ್ಸ್ ಆಗಿರ್ಬೋದು, ಮತ್ತು ಕಾಸ್ಮೆಟಿಕ್ಸ್ ಆಗಿರ್ಬೋದು, ಎಲ್ಲ ಇತ್ತು. ಸೊ ನಾವು ಹಾಗೆ ಗಾಡಿ ಎಲ್ಲ ಪಾರ್ಕ್ ಮಾಡಿಬಿಟ್ಟು ಒಳಗಡೆನೆ ಮಾಡಿದ್ದಾರೆ ಫ್ರೆಂಡ್ಸ್. ಪಾರ್ಕಿಂಗ್ ಏರಿಯಾ ಸಖತ್ತಾಗಿ ಮಾಡಿದ್ದಾರೆ. ನೋಡಿ, ಎಷ್ಟು ವೆಹಿಕಲ್ ನಿಂತಿದ್ದಾವೆ. ಇನ್ನು ಸ್ವಲ್ಪ ಅದನ್ನೇ ಹೇಳ್ಬೇಕಂದ್ರೆ ಒಳಗಡೆ ತುಂಬಾನೇ ಇವೆ. ರೌಡಿ ಕೆಳಗಿಳಿಸೋ ಅಂತೋಳು ಹೊಳಿಬೇಕಿತ್ತು ಗಾಳಿ ಮಸಾಲ ಗಾಡಿ ಮಸಾಲ ಬೇಡ. ನೋಡಿ ಎಷ್ಟು ಚೆನ್ನಾಗಿದೆ. ನಮ್ ಖುಷಿಗಂತೂ ಎಸ್ಕಲೇಟರ್ ಅಂದ್ರೆ ಸಖತ್ ಇಷ್ಟ ನೋಡಿ. ಇನ್ನೊಂದು, ಅವಳು ಸ್ವಂತವಾಗಿ ಹತ್ಬಿಡ್ತಾಳೆ, ನಮ್ ಯಾರ ಹೆಲ್ಪ್ ತಗೊಳೋದಿಲ್ಲ. ಅಷ್ಟು ಪರ್ಫೆಕ್ಟ್ ಆಗ್ಬಿಟ್ಟಿದ್ದಾಳೆ ಅವಳು ಅದ್ರಲ್ಲಿ. ಎಷ್ಟು ಸಲ ಬೆಂಗಳೂರಿಗೆಲ್ಲ ತಿರ್ಗಾಡ್ಬಿಟ್ಟಿದ್ದಾಳೆ. ಸಖತ್ ಇಷ್ಟ ಅವಳಿಗೆ. ಒಬ್ಬೊಬ್ಳೆ ಹೋಗ್ತಾಳೆ, ನಾನೇ ಇನ್ನೂ ಹೆದರ್ತೀನಿ ಅಂತೀನಿ. ಇಲ್ಲೆಲ್ಲ ಮಕ್ಕಳು ಒಳಗಡೆ ಗೇಮ್ಸ್ ಇರೋದಿಲ್ಲ ನೋಡಿ. ಲೈಟಿಂಗ್ಸ್ ಹೆಂಗ್ ಹಾಕಿದರೆ ಅಟ್ರಾಕ್ಷನ್ ಮಾಡ್ಬಿಡ್ತಾರೆ ನಮ್ಮನ್ನಾದ್ರೆ. ಮಕ್ಕಳನ್ನು ಒಂದೇ ಸಲ ನೋಡ್ಬಿಟ್ಟು ಕೇಳ್ಬಿಡ್ಬೇಕು, ಹಿಂದಕ್ಕೆ ಹೋಗ್ಲೇಬಾರ್ದು, ಹಂಗಿದೆ ಇಲ್ಲಿ ಮಾತ್ರ. ಇಲ್ಲಿ ಎಂಟ್ರೆನ್ಸ್ ಫೀಸ್ ಕೂಡ ಇದೆ. 350 ತಗೋತಾರೆ ಪರ್ ಹೆಡ್. ಕಿಡ್ಸ್ ಪ್ಲೇ ಏರಿಯಾ ಅಂತ ಇದೆ ನೋಡಿ. ಸಾರಿ ನೋಡಿ, ಇಲ್ಲಿ ನಿಮ್ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡಿರ್ತೀರಾ, ಟ್ರೈನಲ್ಲಿ ಎಲ್ಲ ಫುಡ್ ಬರ್ತಾ ಇರುತ್ತೆ ನೋಡಿ, ಅದೇ ಫುಡ್ ಕೋರ್ಟೆ ಇದು. ಒಳಗಡೆ ಇದೆ, ಬಟ್ ನಾವು ಹೋಗ್ಲಿಲ್ಲ ನೋಡಿ. ನಾವೆಲ್ಲ ಟಿಕೆಟ್ ತೆಗೆಸ್ಕೊಂಡು ಮತ್ತೆ ಮಕ್ಕಳನ್ನೆಲ್ಲ ಕರ್ಕೊಂಡ್ ಬಂದ್ವಿ. ಚಿಟ್ಟಿ ಅಂತೂ ಎಷ್ಟು ಆಡ್ತಿದ್ದಾಳೆ ಅಂದ್ರೆ, ಹೋದ ತಕ್ಷಣ ಬಲೂನ್ ಅಲ್ಲಿ ಬಿದ್ದೇ ಬಿಟ್ಲು ನೋಡಿ. ಕೈಗೆ ರೆಡ್ ಬೆಲ್ಟ್ ಕೊಡ್ತಾರೆ ನೇಮ್ಸ್ ಹಾಕ್ಬಿಟ್ಟು. ಖುಷಿ. ಈ ಮಕ್ಕಳ ಜೊತೆಗೆ ನಾವು ಕೂಡ ಚಿಕ್ಕವರಾಗ್ಬಿಟ್ಟಿದ್ವಿ ನೋಡಿ. ನನ್ಗಂತೂ ಸಖತ್ ಇಷ್ಟ ಆಗಿತ್ತು ಖುಷಿ ನೋಡಿ, ಚಿಟ್ಟಿ ನೋಡಿ. ಪಾಪ ನನ್ನ ತಮ್ಮ ಆದ್ರೆ ಮಕ್ಳಿಗೆ ಆಡಿಸ್ಬೇಕು, ಆಡ್ಸೋಣಮ್ಮ ಚೆನ್ನಾಗಿದೆ ಅಂತ ಇದ್ದ. ಮೇನ್ ಅವನ್ಗೆ ನನ್ ಮಗ ಚರಣ್ ಏನಿದಾನಲ್ಲ ಪುಟ್ಟ, ಅವನದು ಜಾಸ್ತಿ ಅವನ್ಗೆ. ಯಾಕೆ ಅಂದ್ರೆ ಅವ್ನ್ ಚಿಕ್ಕವನಿದ್ದಾಗ ಒಂದ್ ಸ್ವಲ್ಪ ಅವನಿಗಿಂತ ಅಟ್ಯಾಚ್ ಅವನ್ಗೆ.
ಅದನ್ನ ಇವನು ಇಲ್ಲಿಂದ ಫೋನ್ ಮಾಡಿದ ತಕ್ಷಣ ಅವ್ನು ಬೆಂಗಳೂರಿಂದ ಕೊಟ್ಟು ಕಳ್ಸೋದು, ಮತ್ತೆ ಏನಾದರೂ ತರೋದು, ತಗೊಳಮ್ಮ ಅಂತೇಳಿ ದುಡ್ಡು ಹಾಕೋದು, ಹಿಂಗೆಲ್ಲ ಮಾಡ್ತಿದ್ದಾನೆ ನೋಡ್ರಿ. ಮಾಡ್ತಿದ್ದವನು ಈಗಲೂ ಹಂಗೆ ಮಾಡ್ತಿದ್ದಾನೆ, ಮುಂಚೆನೂ ಹಂಗೆ ಮಾಡ್ತಾ ಇದ್ದವನು. ಲಾಸ್ಟ್ ಟೈಮ್ ಏನೋ ಕ್ರಿಕೆಟ್ ಬ್ಯಾಟ್ ಕೇಳಿದ್ದ ಅವನು, ಮತ್ತೆ ಪೌಚ್ ಕೇಳಿದ್ದ. ಸರಿ ನಾನು ನಾನು ಕೊಡ್ಸಲ್ಲ ಅಂತ ಬೈದಿದ್ದಕ್ಕೆ ನನ್ನ ತಮ್ಮನ ಕೇಳಿದ್ದಾನೆ ಅವನು. ಅಲ್ಲಿಂದ ಅವ್ನು ದುಡ್ಡು ಹಾಕಿ ನಾನು ತಗೋತೀನಿ, ಅವನಿಗೆ ಕೊಡ್ಸು ಅಂತೇಳಿ ಜಗಳ ಮಾಡಿ ಕೊಡ್ಸಿರೋದು ನೋಡಿ. ನಾವು ಮಕ್ಕಳ ಜೊತೆ ಮಕ್ಕಳಾಗಿದ್ವಿ ಅವತ್ತಾದ್ರೆ. ನನಗೆ ಸಾಕಾದ ಇಷ್ಟ ಆಗಿತ್ತು ನೋಡಿ ಫ್ರೆಂಡ್ಸ್. ನನ್ನ ತಮ್ಮ ಆದರೆ ಅವನು ಮಕ್ಕಳೆಲ್ಲ ಆಡಲಿ ಅಮ್ಮ, ಮಕ್ಕಳು ಆಡಬೇಕು ಅಂತೇಳಿ ಅವನು ಕರ್ಕೊಂಡು ಬಂದ. ಅದಾದಮೇಲೆ ಟೋಕನ್ಸ್ ಎಲ್ಲ ಇರುತ್ತೆ, ಇಲ್ಲಿ ಫ್ರೀ ಟೋಕನ್ಸ್ ಅಂತ ಇರುತ್ತೆ. ನನ್ನ ತಮ್ಮ ಎಲ್ಲ ಈ ಕಡೆ ಎಲ್ಲ ಬಂದಿರ್ತಾರಲ್ಲ ಸ್ಟಾಲ್ಗೆ ಅದೇ ಇದೆ ಅಂತೇಳಿ. ಈಗ 5 ಸ್ಟಾರ್ ಮ್ಯಾನೇಜರ್ ಅಲ್ವಾ ಇವನು, ಹಂಗಾಗಿ ಎಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಇವನ ಕಡೆಗೆ ಇರುತ್ತೆ. ಸೊ ಲಾಸ್ಟ್ ಟೈಮ್ ಬಂದಾಗ ಎಲ್ಲ ನೋಡಿ ಹೋಗಿದ್ನಂತೆ ಚಿಟ್ಟಿಗೆ ಆಡಿಸ್ಕೊಂಡು. ಅದಕ್ಕೆ ಇನ್ನೂ ಕೂಪನ್ಸ್ ಇದಾವೆ, ನಾನು ರೀಚಾರ್ಜ್ ಮಾಡಿಸಿದ್ದೀನಿ ಅಂತ ಹೇಳ್ಬಿಟ್ಟು ಮತ್ತೆ ಕರ್ಕೊಂಡು ಬಂದ ನೋಡಿ. ಒಳಗಡೆ ಮಾತ್ರ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್, ಮಕ್ಳಿಗಾಗಿರ್ಬೋದು ದೊಡ್ಡವ್ರಿಗೆ ಅಷ್ಟು ಕಡಿಮೆ ಇದೆ. ಚಿಕ್ಕ ಮಕ್ಳಿಗೆ ಮಾತ್ರ ತುಂಬಾ ಚೆನ್ನಾಗಿದೆ. ಇಲ್ಲಿ ನೋಡಿ ಈ ಚಿಕ್ಕ ಮಕ್ಳು ಹೆಂಗ್ ಮಾಡ್ತಾ ಇದಾರೆ, ಇವರೇ ಆಗ್ಬಿಟ್ಟಿದ್ದಾರೆ ಚಿಕ್ಕ ಮಕ್ಳು ಇಲ್ಲಿ. ನನಗೂ ಇಷ್ಟನೇ ಆಯ್ತು, ಯಾಕಂದ್ರೆ ಬಾಲ್ಸ್ ಎಲ್ಲ ಚೆನ್ನಾಗಿ ಇದು ಗೇಮ್ಸ್ ಎಲ್ಲ ನೋಡಿ. ದೊಡ್ಡ ಮಕ್ಕಳು ಹಂಗೆ ಆಡ್ತಾ ಇದ್ದಾರೆ. ನನ್ನ ರಾಣಿ ಅಂತೂ ಯಪ್ಪ, ಅವಳು ಲಾಸ್ಟ್ ಟೈಮೇ ಹೇಳಿದ್ಲು ನನಗೆ ನೋಡಿ. ಹಾಗೆ ಇಲ್ಲಿ ನಮ್ಮ ರಾಜು ಬೇಬಿ ಹೆಂಗಿದೆ. ನಿಮ್ಗೆ ಇನ್ನೊಂದು ಹೇಳೋದು ಮರ್ತದೆ ಫ್ರೆಂಡ್ಸ್, ರಾಜುಗ್ ಮದ್ವೆ ಆಗಿದೆ, ಹೆಂಡತಿ ಇದ್ದಾಳೆ, ಮಕ್ಳಿದ್ದಾಳೆ, ಚಿಕ್ಕ ಪಾಪ ಇದ್ದಾಳೆ ನಮ್ದು ಒಂದು ಡಿಂಪಿ. ಅವಳಿಗಿನ್ನ ನಾಮಕರಣ ಮಾಡಿಲ್ಲ, ಮಾಡಬೇಕು ನೆಕ್ಸ್ಟು. ಅವ್ರು ಬರ್ತಾರೆ, ನಮ್ಮ ಗೃಹ ಪ್ರವೇಶಕ್ಕೆ ಬರ್ತಾರೆ ನೆಕ್ಸ್ಟ್. ಅವಾಗ ನಾನು ನಿಮ್ಮನ್ನು ಅವ್ರು ಪರಿಚಯ ಮಾಡಿಕೊಡ್ತೀನಿ. ಹಾಗೆ ನೆಕ್ಸ್ಟ್ ನಾವು ಅಲ್ಲೆಲ್ಲ 1 ಅವರ್ ಟೈಮ್ ಇರುತ್ತೆ ಅಲ್ವಾ, 1 ಅವರ್ ಅಲ್ಲೆಲ್ಲ ಆಡಿಕೊಂಡು ಮಕ್ಕಳಿಗೆ ಆಡಿಸ್ಬಿಟ್ಟು ನೆಕ್ಸ್ಟ್ ಎದುರುಗಡೆನೆ ಒಂದಿದೆ. ಈ ಕೂಪನ್ ಮಾತ್ರ ನನ್ನ ತಮ್ಮನ ಹತ್ರನೇ ಇತ್ತು. ಅಲ್ಲೆಲ್ಲ ಕೂಪನ್ ತೆಗೆಸ್ಕೊಂಡು ರೀಚಾರ್ಜ್ ಮಾಡಿಸ್ಕೊಂಡು ಮತ್ತೆ ಎಕ್ಸ್ಟ್ರಾ ನಾವು ಇನ್ನೂ ಒಳಗಡೆ ಬಂದ್ವಿ. ಇಲ್ಲಿ ನನ್ನ ಮಗ ನೋಡಿ ಪಾಪ ಇದನ್ನ ಗೇಮ್ಸ್ ಎಲ್ಲ ನೋಡ್ಬಿಟ್ಟು ನಾನು ಬರ್ಬೇಕಿತ್ತಲ್ಲಮ್ಮ ಅಂತಂದ. ಯಾಕೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಅವನ ಎಕ್ಸಾಮ್ಸ್ ಇದೆ ಫ್ರೆಂಡ್ಸ್, ಟೆಸ್ಟ್ ನಡೀತದೆ, ಸಾರಿ. ಹಂಗಾಗಿ ಅವನ್ನ ಕರ್ಕೊಂಡು ಹೋಗ್ಲಿಲ್ಲ. ಅವನೇ ಬರಲ್ಲ ಅಂದ ಫಸ್ಟ್ ಆಫ್ ಆಲ್. ಹಿಂಗೆ ನೋಡಿ, ಈ ಥರ ರೀಚಾರ್ಜ್ ಮಾಡಿಬಿಟ್ಟು ಸ್ಕ್ಯಾನ್ ಮಾಡಬೇಕು ಕಾರ್ಡ್ ಮಾಡಿದ್ರೆ ಅದು ರೀಚಾರ್ಜ್ ಆಗುತ್ತೆ. ಆಮೇಲೆ ಲಾಕ್ ಓಪನ್ ಆಗುತ್ತೆ. ಸಿಸ್ಟಮ್ಯಾಟಿಕ್ ಮಾತ್ರ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಿ. ಕಾರ್ಡ್ ತೋರಿಸ್ಬಿಟ್ರೆ ಆಯಿತು, ಇನ್ನು ಅದು ಓಪನ್ ಆದಮೇಲೆ ನಾನು ಗೇಮ್ ಸ್ಟಾರ್ಟ್ ಮಾಡ್ಕೋಬೋದು. ನನ್ನ ಮಗ ಅಂತೂ ಜೀವ ಎಲ್ಲ ಅವನ ಕಡೆಗೆ ಇತ್ತು. ಅವ್ರ ಪಪ್ಪನೂ ಹಂಗೆ ಅಂತ ಇದ್ರು, ಇನ್ನು ಕರ್ಕೊಂಡೋಗಿ ಬಿಡ್ಬೇಕಿತ್ತೆ ಸುಮ್ಮನೆ. ಎಲ್ಲ ಅವನ ಓದ್ಕೊಂತ ಇಲ್ಲ, ಅಲ್ಲೇ ಅಲ್ಲಿಗೆ ನಿಮ್ಮ ಕಡೆಗೆ ಇದೆ ಎಲ್ಲ ಅಂತೇಳಿ. ಇಲ್ಲ ಬಿಡಮ್ಮ ಓದ್ಕೊಂತ ಇದ್ದೀನಿ ಅಂತ ಹೇಳ್ದೆ. ಹಾಗೆ ನಾವು ಕೂಡ ಒಂದು ಗೇಮ್ ಆಡೋಣ ಅಂತೇಳಿ ಆಡಿದ್ವಿ ನೋಡಿ. ನಮಗೂ ಇಷ್ಟ ಆಯಿತು. ಹಾಗೆ ಖುಷಿ ಮತ್ತು ಚಿಟ್ಟಿ ಈಗ ಈ ಥರ ಗೇಮ್ಸ್ ಎಲ್ಲ ಆಡಿಸ್ತಾ ಇದ್ವು ಅವಳಿಗೆ. ಎಷ್ಟು ಚೆನ್ನಾಗಿದೆ, ಮಕ್ಕಳು ಎಷ್ಟು ಇಷ್ಟಪಡ್ತಾರೆ, ಎಷ್ಟು ಖುಷಿ ಪಡ್ತಾರೆ ಅಂದರೆ ನಮಗೂ ಎಷ್ಟು ಖುಷಿಯಾಗಿತ್ತು ಅವರೆಲ್ಲ ಆಡ್ತಾ ಇದ್ರೆ. ಇನ್ನೊಂದು ಸಾರಿ ಫ್ರೆಂಡ್ಸ್, ನನಗೂ ಶೀತ ಆಗಿದೆ, ಸ್ವಲ್ಪ ಗಂಟ್ಲೆಲ್ಲ ಕಿಚ್ಚ ಅಂತ ಇದೆ, ದಯವಿಟ್ಟು ಬೇಜಾರಾಗಬೇಡಿ, ತುಂಬ ಡಿಸ್ಟರ್ಬೆನ್ಸ್ ಅನಿಸ್ತಾ ಇದೆ. ಇನ್ನೊಂದು ಗೇಮ್ಸ್ ಮಾತ್ರ ಎಲ್ಲ ಲಾಕ್ ಆಗಿರುತ್ತೆ ಫ್ರೆಂಡ್ಸ್, ಯಾವ ಗೇಮು ಓಪನ್ ಇರಲ್ಲ. ನಾವು ಹಿಂಗೆ ಹೋಗಿ ಆಡ್ತೀವಿ ಅಂದರೆ ಯಾವುದು ಕೊಡಲ್ಲ. ಸ್ಕ್ಯಾನ್ ಕಾರ್ಡ್ ತೋರಿಸಿದ್ರೆ ಮಾತ್ರ ಚಾರ್ಜ್ ಮಾಡಿಸ್ಕೊಂಡು ಸ್ಕ್ಯಾನ್ ಕಾರ್ಡ್ ತೋರಿಸಿ, ಮತ್ತು ಸ್ಕ್ಯಾನ್ ಕಾರ್ಡ್ ನಾವು ಬಿಲ್ಲಿಗೆ ತೋರಿಸಿದ್ರೆ ಮಾತ್ರ ಅಲ್ಲಿ ಎಲ್ಲ ಏನಂತಾರೆ ಓಪನ್ ಆಗುತ್ತೆ ಗೇಮ್ಸ್ ಎಲ್ಲ. ಹಾಗೆ ನಾನು ನೋಡಿ ಇಲ್ಲಿ ಸ್ಮ್ಯಾಶ್ ಇಟ್ ಥರ ಮಾಡ್ತಾ ಇದ್ದೆ ಒಂದು. ಇದು ಆ ಗೇಮ್ ಎಲ್ಲ ಸಖತ್ ಇಷ್ಟ ಆಯಿತು ನನಗೆ. ನನ್ನ ತಮ್ಮ ನೋಡಿದ್ರೆ, ಅಲ್ಲಮ್ಮ ನಾವ್ರೆಲ್ಲ ನೋಡಮ್ಮ ಚಿಕ್ಕ ಮಕ್ಕಳು, ನೀನು ಆಗ್ಬಿಟ್ಟಿದೆ ನೋಡಮ್ಮ ಅಂತ ಇದ್ದ. ಆದ್ರೆ ಅವ್ನಿಗೆಲ್ಲರಿಗೂ ಆಡಿಸ್ಬೇಕನ್ನೋದೈತೆ ಭಾಳ ಇದು ಮಾಡ್ತಾ ಇದ್ದ ಅವನಾದ್ರೆ. ನಾವು ಈ ಗೇಮ್ಸ್ ಎಲ್ಲ ಆಡಿ ನಾವು ಹೊರ್ಗಡೆ ಬಂದು ನೋಡಿ, ಇಲ್ಲೆಲ್ಲ ಚಿಕ್ಕ ಪುಟ್ಟ ಡಾಲ್ಸ್ ಎಲ್ಲ ಹೆಂಗಿದಾವೆ ನೋಡಿ, ಸಖತ್ ಇಷ್ಟ ಆಯ್ತು ನೋಡಿ ಫ್ರೆಂಡ್ಸ್ ನನಗೆ. ಇದು ಬಾಬಾ ಅಂತ ಕರಿತಾ ಇತ್ತು. ಹಾಗೆ ಲಾಸ್ಟ್ ಗೇಮು ಇದು ಒಂದು ನೋಡ್ಕೊಂಡು ಹೋಗೋಣ, ಮಕ್ಕಳಿಗೆ ಆಡಿಸ್ಕೊಂಡು ಹೋಗೋಣ ಅಂತ ಖುಷಿ, ಇದು ಒಂದು ಆಡೋಣಮ್ಮ ಅಂತ ಅಂದ್ಲು. ಹಾಗೆ ಚಿಟ್ಟಿಗಂತೂ ಭಯನೇ ಇಲ್ಲ ಬಿಡಿ, ಸಿಕ್ಕಾಬಿಟ್ಟೆ ಎಲ್ಲ ಅಭ್ಯಾಸ ಇರೋ ಥರ ಮಾಡ್ತಾ ಇದ್ದಾಳೆ, ಸುಮ್ಮನೆ ಕೂತಿರ್ತಾಳೆ. ನಮ್ಮ ರಾಜು ಬ್ರೋ ನೋಡಿ ನಮ್ಮ ಬೋಡಿ ಹೆಂಗಿದ್ದಾಳೆ ನೋಡಿ, ಹೆಂಗ್ ಮಾಡ್ತಿದ್ದಾಳೆ. ಹಾಗೆ ನೆಕ್ಸ್ಟ್ ನನ್ನ ಕಾಲ್ದು ಫಿಶ್ ಪಿಡಿಕ್ಯೂರ್ ಮಾಡ್ಸೋಣ ಅಂತ ಬಂದೆ ನಾನು.
ಏನ್ ಮಾಡ್ತೀರಾ ಗೊತ್ತಾ ಫ್ರೆಂಡ್ಸ್, ನನಗೆ ಕಾಲೆಲ್ಲ ಫುಲ್ ಟ್ಯಾನ್ ಆಗ್ಬಿಟ್ಟಿತ್ತು. ಅದ್ರಾಗ ಬರೀ ಕ್ರ್ಯಾಕ್ಸ್ ಎಲ್ಲ ತುಂಬಾ ಆಗಿದೆ. ನನ್ಗೆ ಅದ್ರ ಬಗ್ಗೆ ಕೇರ್ ಮಾಡಕ್ ಆಗ್ತಾ ಇಲ್ಲ. ನಿಜವಾಗ್ಲೂ ಹೇಳ್ಬೇಕಂದ್ರೆ ನನ್ನ ಈ ಗೃಹ ಪ್ರವೇಶ ಟೈಮ್ ಹತ್ರ ಬರ್ತಾ ಇದೆ. ನಾನು ವಿಡಿಯೋ ಮಾಡಕ್ ಆಗ್ತಿಲ್ಲ, ಎಡಿಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಫುಲ್ ಬ್ಯುಸಿ ಆಗ್ಬಿಟ್ಟಿದೀನಿ. ಸ್ಕಿನ್ ಕೇರ್ ಮಾಡಕ್ ಆಗ್ತಾ ಇಲ್ಲ. ಹೆಂಗಾಗಿದ್ದೀನಿ ಅಂದ್ರೆ ನನ್ನ ಪರಿಸ್ಥಿತಿ ನನಗೆ ಗೊತ್ತು ಅನ್ನೋ ತರ ಆಗ್ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ನನಗೆ ಇದು ಫಿಶ್ ಸ್ಪಾ ಮಾಡ್ಸಿರೋದು, ಪೆಡಿಕ್ಯೂರ್ ಮಾಡ್ಸಿರೋದು ತುಂಬಾನೇ ಇಷ್ಟ ಆಯ್ತು ನೋಡಿ ಫ್ರೆಂಡ್ಸ್. ಫಿಶ್ ಎಲ್ಲ ಎಷ್ಟು ಕಾಲಿಗೆ ಮುತ್ತು ಹಾಕ್ತಾ ಇದ್ವು ಅಂದ್ರೆ ತುಂಬಾ ಚೆನ್ನಾಗಿತ್ತು. ಇನ್ನೊಂದು ಬೆನಿಫಿಟ್ ಏನಂದ್ರೆ, ಈ ತರ ನೀವು ಫಿಶ್ ಪೆಡಿಕ್ಯೂರ್ ಮಾಡಿಸಿದ್ರೆ ಕಾಲಲ್ಲಿ ಏನಾದ್ರು ಬ್ಯಾಕ್ಟೀರಿಯಾಸ್ ಅಥವಾ ಕಾಲ್ ಕ್ರ್ಯಾಕ್ ಎಲ್ಲ ಆಗಿರುತ್ತಲ್ಲ, ಅದು ತುಂಬಾ ಬೇಗ ಹೋಗುತ್ತೆ. ಅಂದ್ರೆ ತುಂಬಾ ಕ್ರ್ಯಾಕ್ ಆಗಿದ್ರೆ ಸ್ವಲ್ಪ ಟೈಮ್ ತಗೊಳುತ್ತೆ. ಇಲ್ಲ ಸ್ವಲ್ಪ ಸ್ವಲ್ಪ ಆಗಿದೆ, ಅಲ್ಲಿ ಚಿಕ್ಕ ಪುಟ್ಟ ಆಗಿದೆ ಅಂತಂದ್ರೆ ಬೇಗನೆ ತಗೊಳುತ್ತೆ. ನನ್ ಕಾಲಿಗೆ ಬಂದ್ಬಿಟ್ಟು ತುಂಬಾನೇ ಫಿಶ್ ಕುತ್ಕೊಂಡಿದ್ವು ನೋಡಿ. ಅದು ಫಿಶ್ ಕುತ್ಕೊಂಡಾಗ ಹೆಂಗ ಅನ್ಸುತ್ತೆ ಗೊತ್ತಾ, ಈ ತರ ಚುಮು 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 ಅನಿಸ್ತಾ ಇರುತ್ತೆ ನೋಡಿ. ಅಷ್ಟು ಚೆನ್ನಾಗಿತ್ತು ಫ್ರೆಂಡ್ಸ್. ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ ಅಷ್ಟೇ. ಸ್ಟಾರ್ಟಿಂಗ್ ಒಂದ್ ಸ್ವಲ್ಪ ಇಡ್ಬೇಕಾದ್ರೆ ಏನಾಗುತ್ತೋ ಏನೋ ಕಾಲು ವೈಬ್ರೇಟ್ ಆಗುತ್ತೆ ಅಷ್ಟೇ. ಅದು ಒಂದ್ ಸ್ವಲ್ಪ ಇರುತ್ತೆ, ಅದ್ ಬಿಟ್ರೆ ಏನು ಇಲ್ಲ. ಆಮೇಲೆ 1-2 ನಿಮಿಷ ಆದ ತಕ್ಷಣ ಸರಿ ಹೋಗ್ಬಿಡುತ್ತೆ ನೋಡಿ. ಹಿಂಗ್ ಬರ್ತಾ ಇದಾವೆ. ಮೇಲಾಗಿಂತ ನನಗೆ ಕೆಳಗಡೆ ಜಾಸ್ತಿ ಕುತ್ಕೊಂಡಿದ್ವು. ಅವ್ರು ಹೇಳಿದ್ರು, ಮ್ಯಾಮ್ ಕ್ರ್ಯಾಕ್ಸ್ ತುಂಬಾ ಇದೆ ನೋಡಿ, ಕೆಳಗಡೆ ಹಂಗೆ ಇದೆ ನೋಡಿ ಇಷ್ಟೊತ್ತಾದ್ರೂ ಅಂತ ಹೇಳಿದ್ರು ಅವರು. ಹಾಗೆ ನಾನು ಒಂದ್ ಸ್ವಲ್ಪ ನೋಡೋಣ ಅಂತ ಹೇಳಿ ನೋಡ್ದೆ ನೋಡಿ. ನಮ್ ಚಿಟ್ಟಿ ಅಂತೂ ಅದ್ರಲ್ಲಿ ಬಗ್ಗೆ ನೋಡ್ತಾ ಇದ್ಲು ನೋಡಿ. ಎಷ್ಟು ಚುಮ ಚುಮ ಅಂತ ಬರ್ತಾ ಇದಾವೆ. ನನ್ಗೆ ಹೆಂಗ್ ಅನಿಸ್ತಾ ಇತ್ತು ಗೊತ್ತಾ, ಈ ತರ ಕಚ್ಕುಳಿ ಇಟ್ಟಾಗ ಆಗ್ತಾ ಇತ್ತು. ಇವ್ರಿಬ್ರ ನಮ್ ಬ್ರೋಸ್ ನೋಡಿ, ಇವ್ರದಂತೂ ಏನೋ ಸೆಟ್ಟಿಂಗ್ ಹಾಕಿ ನೋಡ್ತಾ ಇದಾರೆ ಫ್ರೆಂಡ್ಸ್. ನೆಕ್ಸ್ಟ್ ಇದು ಮಸಾಜ್ ಚೇರ್ ಏನಿದೆಯಲ್ಲ, ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದನ್ನ ನೀವು ಮಾಡಿಸ್ಕೊಳ್ಳೇಬೇಕು. ನನ್ ರಾಜ್ ಬ್ರೋ ಆದ್ರೆ ಅವನ್ಗೆ 2 ದಿನ ಮೈಸೂರಿಗೆ ಹೋಗಿದ್ದ. ಅವನು ಮೈಸೂರಲ್ಲಿ ಬೆಟ್ಟ ಹತ್ಬಿಟ್ಟು ಕಾಲು ಹೋಗಿದೆ ಅಂತೇಳಿ ಅವನು ಮಸಾಜ್ ಮಾಡಿಸ್ಕೊಂಡ. ಹಾಗೆ ಮಕ್ಕಳು ಕೂಡ ತುಂಬಾ ಹಠ ಮಾಡ್ತಾ ಇದಾರೆ, ಏನ್ ನೋಡೋಕ್ ಬಿಡ್ತಾ ಇಲ್ಲ ಅಂತೇಳಿ ನಮ್ ರಾಣಿ ಒಂದ್ ಐಸ್ ಕ್ರೀಮ್ ತಗೊಂಡ್ಲು ಅವ್ರಿಗೆ. ಚಿಟ್ಟಿಗೆ ಏನ್ ಕೊಟ್ಟಿಲ್ಲ. ಖುಷಿದೆ ಬಹಳ ಹಠ ಆಗಿತ್ತು. ಖುಷಿ, ನಾನು ಮತ್ತೆ ನನ್ನ ತಮ್ಮ ಇವರೆಲ್ಲ ಐಸ್ ಕ್ರೀಮ್ ತಗೊಂಡ್ವಿ. ತುಂಬಾ ಚೆನ್ನಾಗಿದೆ. ಬಾಡಿ ಮಸಾಜು ಸಖತ್ತಾಗಿದೆ. ಮಾಡಿಸ್ಕೊಳ್ಳಿ ನೀವು ನೆಕ್ಸ್ಟ್ ಬಂದಾಗ. ಎಲ್ಲಾದ್ರೂ ಬೇರೆ ಕಡೆ ಇದ್ರೂ ಮಾಡಿಸ್ಕೊಳ್ಳಿ. ಹರಿ ಹೆಂಗಿದೆ? ನಮ್ಮ ಹರಿಗೆ ಬೇಕಿತ್ತು ನೋಡಿ. ಇದು ಕಾಲಲ್ಲಿ ಹಾಗೆ ಮಸಾಜ್ ಮಾಡ್ತಾ ಇದೆ, ಮತ್ತೆ ಕೈ ಈ ತರ ಇಲ್ಲಿ ನೆಕ್ಕು, ಹಿಂದೆ ಬ್ಯಾಕು. ವಾ, ಎಷ್ಟು ರಿಲೀಫ್ ಅನಿಸ್ತಾ ಇದೆ ಅಂದ್ರೆ ನೋಡಿ, ಕೈ ಹೆಂಗಾಗ್ತಾ ಇದೆ. ಫ್ರೆಂಡ್ಸ್, ನಾನು ಇದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದೆ, ಎಷ್ಟು ಏನಂತ. ಇಲ್ಲಿ ರಿಮೋಟ್ ಕಂಟ್ರೋಲಿಂಗ್ ಇದೆ ಎಲ್ಲ. ಫುಟ್ಟಲ್ಲಿ ಆಗಿರ್ಬೋದು ಅಥವಾ ಥೈಸ್ ಆಗಿರ್ಬೋದು, ಬ್ಯಾಕ್ ಆಗಿರ್ಬೋದು, ನೆಕ್ ಪೇನ್ ಆಗಿರ್ಬೋದು, ಎಲ್ಲನೂ ತುಂಬಾ ಚೆನ್ನಾಗಿ ಮಸಾಜ್ ಮಾಡುತ್ತೆ. ಅದು ಮಿಷನರಿ ಐಟಮ್ ನೋಡಿ ಎಲ್ಲನೂ ಅದು. ಸೊ ನನಗೂ ಇದೇನೋ ಐಡಿಯಾ ಬಂತು, ತರೋಣ ಅಂತ ಹೇಳಿಬಿಟ್ಟು ಅವ್ರನ್ನ ಕೇಳಿದ್ರು. ಅವ್ರ ಪ್ರೈಸ್ ಎಷ್ಟು ಹೇಳಿದ್ರು ಗೊತ್ತಾ? 1,80,000 ಹೇಳಿದ್ರು. ಎಲ್ಲೋ ಬೇರೆ ಕಡೆ ತರಿಸಿದ್ದೀನಿ ಅಂತ ಏನೋ ಹೇಳಿದ್ರು ಅವರು. ಹಾಗೆ ನಮಗೂ ಹೊಟ್ಟೆ ಹಶ್ವಾಗಿದೆ ಅಂತ ಏನಾದ್ರು ತಿನ್ನೋಣ ಅಂತ ಬಂದ್ವಿ ನೋಡಿ. ನಮ್ ಖುಷಿ ಹೊರ್ಗಡೆ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಎಲ್ಲ ಮಕ್ಳಿಗೆ ಗೇಮ್ಸ್ ಆಗಿ ಹೊರ್ಗಡೆ ಸ್ಕೂಟರ್ಸ್, ಚಿಕ್ಕ ಮಕ್ಳು ಕಾರ್ಸ್ ಎಲ್ಲ ಇರುತ್ತೆ. ಇಲ್ಲಿ ಪಾನಿಪುರಿನೂ ಹಾಕೊಟ್ರು, ಚೆನ್ನಾಗಿತ್ತು, ತಗೊಂಡ್ವಿ ನೋಡಿ. ಈ ತರ ಎಲ್ಲ ಗಾಡಿ ಎಲ್ಲ ಇರ್ತವೆ, ವೆಹಿಕಲ್ಸ್ ಚಿಕ್ಕ ಮಕ್ಳಿಗೆ. ನಮ್ಗೆ ಯಾಕೋ ತುಂಬಾ ಹೊಟ್ಟೆ ಹಶ್ವಾಗಿತ್ತು. ಅವಲಕ್ಕಿ ಒಗ್ಗರಣೆ ಬೆಳಿಗ್ಗೆ ಸ್ವಲ್ಪನೇ ತಿನ್ಕೊಂಡ್ ಬಂದಿದ್ವಿ. ನನ್ಗೆ ಎಲ್ಲಾದ್ರೂ ಹೋದ್ರೆ ಪಾನಿಪುರಿ ತಿಂದೇ ಇದ್ರೆ ಸಮಾಧಾನ ಆಗಲ್ಲ ನೋಡಿ. ನನ್ನ ತಮ್ಮ ಬೈದ್ರೂ ತಲೆ ಕೆಡ್ಸ್ಕೊಳಲ್ಲ, ಅವ್ನು ಹಂಗೆ ಬೈತಾ ಇರ್ತಾನೆ ಅಂದ್ಬಿಟ್ಟು ತಿಂತಾ ಇರ್ತೀನಿ. ಅವನು ಬಿಡೋದಿಲ್ಲ ಫ್ರೆಂಡ್ಸ್. ನನ್ನ ಇಬ್ರು ತಮ್ಮಂದ್ರು ಅಷ್ಟೇ, ಎಲ್ಲಾದ್ರೂ ಹೋದ್ರೆ ನಿಧಾನಕ್ಕೆ ತಿನ್ಸ್ಕೊಂಡೇ ಕರ್ಕೊಂಡು ಬರ್ತಾರೆ ನಮ್ಮನ್ನಾದ್ರ. ಹಂಗೆ ಮಾತ್ರ ಯಾವತ್ತೂ ಕರ್ಕೊಂಡು ಬಂದಿಲ್ಲ ನೋಡಿ. ಏನ್ ತಿಂತೀರಮ್ಮ, ಚಿಕ್ಕ ಮಕ್ಳು ತಿಂದಂಗೆ ಪಾನಿಪುರಿ ಚೆನ್ನಾಗಿರ್ತೈತೆ ನಮ್ಮ ಅಂತಾರೆ, ಕೊಡಿಸ್ತಾ ಇರ್ತಾರೆ. ನಾನು
ಪ್ರತಿಯೊಂದು ಊರಲ್ಲೂ ತಿಂದಿದ್ದೀನಿ ನೋಡಿ ಫ್ರೆಂಡ್ಸ್ ಪಾನಿಪುರಿ ಬಂದ್ಬಿಟ್ಟು. ಯಾಕಂದರೆ ಟೇಸ್ಟ್ ಮಾಡೋಕ್ಕಾದ್ರೂ ತಿಂತೀನಿ ನಾನು. ಹಾಗೆ ಝೂಡಿಯೋಗೆ ಬಂದಿದ್ವಲ್ವ, ನಾವು ಕೆಲವೊಂದು ಟೀ ಶರ್ಟ್ಸ್ ಎಲ್ಲ ತೊಗೊಂಡೆ. ನನಗೂ ಒಂದು ಸ್ವಲ್ಪ ಟೀ ಶರ್ಟ್ ಬೇಕಿತ್ತು, ಹಾಗೆ ಅದನ್ನು ತೊಗೊಂಡೆ. ನನ್ನ ತಮ್ಮ ಟೀ ಶರ್ಟ್ ತೊಗೊಂಡೆ, ಚಿಕ್ಕ ತಮ್ಮನೂ ಅವನಿಗೆ ಟೀ ಶರ್ಟ್ಸ್ ಎಲ್ಲ ಬೇಕಿತ್ತು, ಅವನಿಗೂ ಕೊಡಿಸ್ಬಿಟ್ಟು ಬಂದ್ವಿ. ಇಲ್ಲೊಂದು ಪರ್ಫ್ಯೂಮ್ ಚೆನ್ನಾಗಿತ್ತು, ನೋಡು ಸ್ಮೆಲ್ ಅಂತೇಳಿ ಹಾಕ್ತ ನನ್ನ ತಮ್ಮ. ಒಳ್ಳೆ ಸ್ಮೆಲ್ ನೋಡಿ, ಚೆನ್ನಾಗಿತ್ತು. ಅದು ಪ್ರೈಸ್ ಬಂದ್ಬಿಟ್ಟು 320 ಏನೋ ಇತ್ತು. ಅಷ್ಟು ಚಿಕ್ಕ ಬಾಟಲ್ ಇತ್ತು ನೋಡಿ. ಆ್ಯಕ್ಚುಲಿ ನಾವು ಇಲ್ಲಿ ಒಂದು ಪರ್ಫ್ಯೂಮ್ನೇ ಓನಾಗಿ ತಯಾರು ಮಾಡಿಕೊಡ್ತಾರೆ, ಅಲ್ಲಿಗೆ ಹೋಗ್ಬೇಕು ಅನ್ನೋದಿತ್ತು. ಬಟ್ ನಾವು ಅಲ್ಲಿಗೆ ಹೋಗಲಿಲ್ಲ, ಟೈಮ್ ಆಗಲಿಲ್ಲ ನಮಗೆ. ಹಾಗೆ ಅಲ್ಲಿಂದ ಎಲ್ಲ ಮುಗಿಸ್ಕೊಂಡು ನಾವು ಝೂಡಿಯೋ ಮುಗಿಸ್ಕೊಂಡು ಮತ್ತೆ ನಾವು ಎಲ್ಲಿಗೆ ಬಂದ್ವಿ ಗೊತ್ತಾ ಫ್ರೆಂಡ್ಸ್? ಡೆಕ್ಕತ್ಲೈನಿಗೆ ಬಂದ್ವಿ. ಡೆಕ್ಕತ್ಲೈನ್ ಬಂದ್ಬಿಟ್ಟು ಬೆಸ್ಟ್ ನೋಡಿ. ಅಲ್ಲಿ ಮಾತ್ರ ನಮ್ಮ ಸ್ಪೋರ್ಟ್ಸ್ ಐಟಮ್ ಏನಾದರೂ ತಗೊಳಕ್ಕೆ ಸಖತ್ ಪ್ಲೇಸ್ ಅದು. ಎಲ್ಲ ಬ್ರ್ಯಾಂಡ್ ಐಟಮೇ ಇರುತ್ತೆ, ಒಳ್ಳೆ ಒಳ್ಳೆ ಐಟಮ್ಸ್ ಎಲ್ಲ ಇರುತ್ತೆ. ನಿಮಗೆ ಏನಾದರೂ ಸ್ಪೋರ್ಟ್ಸ್ ಐಟಮ್ ಆಗಿರ್ಬೋದು, ಅಥವಾ ಸ್ಪೋರ್ಟ್ಸು ಕ್ಲಾತ್ಸ್ ಆಗಿರ್ಬೋದು, ಟೀ ಶರ್ಟ್ಸು, ಜರ್ಕಿನ್ಸು, ಇನ್ನರ್ ವೇರ್ಸು. ನೋಡಿ ನನ್ನ ಮಗಳಿಗೆ ಇದು ತುಂಬ ಇಷ್ಟ ಇದೆ ಫ್ರೆಂಡ್ಸ್. ಇದು ನಾನು ತರಿಸ್ಬೇಕು ಅಂತ ಇದ್ದೀನಿ, ಬೇಡ ಇನ್ನೂ ಈಗಲೇ ಅಂತ ಸುಮ್ಮನೆ ಇದ್ದೀನಿ. ಆ್ಯಕ್ಚುಲಿ ಅಲ್ಲೇ ತಗೋಬೇಕಿತ್ತು ನಾನು ಇದನ್ನು, ನಾನೇ ತಗೊಳ್ಳಿಲ್ಲ, ಇರಲಿ ಅಂತ ಸುಮ್ಮನೆ ಅದೇಳಿ. ಭಾಳ ದಿನದಿಂದ ಕೇಳ್ತಾ ಇದ್ದಾಳೆ, ನೆಕ್ಸ್ಟ್ ತಗೋತೀನಿ ಇದನ್ನು. ಬಟ್ ಪ್ರೈಸ್ ಮಾತ್ರ ಸಾಕತ್ತಾಗಿದ್ದಾವೆ ಅವು. 700, 800 ಹಂಗಿದೆ ನೋಡಿ. ಲೇಡೀಸ್ ಟೀ ಶರ್ಟ್ಸು, ಜಗ್ಗಿನ್ಸು, ಲೂಸ್ ಪ್ಯಾಂಟು, ಪ್ಲಾಜೋ ಪ್ಯಾಂಟ್ಸು, ಟೀ ಶರ್ಟ್ಸು, ಫುಲ್ ಹ್ಯಾಂಡ್ಸು, ಮತ್ತು ಎಕ್ಸಸೈಜ್ಗೆ ಏನು ಹೋಗ್ತೀವಲ್ಲ ಆ ಥರನೂ ಎಲ್ಲ ಕ್ಲಾತ್ಸ್ ಇದ್ದಾವೆ. ಎಕ್ಸಸೈಸ್ ವೇರ್ ಏನು ತಗೋತೀವಲ್ಲ, ಗ್ಲೌಸಸ್ ನೋಡಿ. ಯಪ್ಪ, ಈ ಶೂ ರೇಟ್ ನೋಡಿಬಿಟ್ರೆ ತಲೆ ತಿರುಗುತ್ತೆ ನೋಡಿ ಫ್ರೆಂಡ್ಸ್. ನಾನು ನಿಜವಾಗ್ಲೂ ಅಂದ್ಕೊಂಡಿರ್ಲಿಲ್ಲ. ಲಾಸ್ಟ್ ಟೈಮೆಲ್ಲ ಹೋಗಿದ್ದೀನಿ, ನಾನು ಈಗ ನಿಮಗೆ ಹೇಳ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ನೋಡಿದಾಗ ಅವಾಗೇ ನನಗೆ ಗೊತ್ತಾಗಿದೆ ದೊಡ್ಡ ಈಗೆಲ್ಲ ಡೆಕ್ಕತ್ಲೈನ್ ನಮ್ಗೆ ಹಳೇದಾಗ್ಬಿಟ್ಟಿದೆ. ಯಾಕಂದರೆ ಎಷ್ಟು ಸಲ ಬೆಂಗಳೂರಿಗೆಲ್ಲ ಹೋಗ್ತಾ ಇದ್ದೀವಲ್ಲ. ಸೊ ಏನಾದರೂ ಜರ್ಕಿನ್ಸ್ ನಮಗೆ ಅಲ್ಲಿ ಬೇಕಾದ್ರೆ ಅಲ್ಲೇ ತೊಗೊಳ್ತೀನಿ, ಚೆನ್ನಾಗಿರುತ್ತೆ. ನೋಡಿ ಟೆನ್ನಿಸ್ ಬಾಲ್ ಆಗಿರ್ಬೋದು. ನೋಡಿ ಫ್ರೆಂಡ್ಸ್ ಎಲ್ಲ ಹೆಂಗಿದೆ ಟೆನ್ನಿಸ್ ಬಾಲ್ ರೇಟ್ ಕೂಡ 999 ಇದೆ. ಶೂ ನೋಡಿ ಒಂದೊಂದು 1600 ರೂಪಾಯಿ ಇದೆ, 1400 ರೂಪಾಯಿ ಇದೆ. ನಾವೆಲ್ಲ ಈ ಥರ ಎಲ್ಲ ಶೂ ತಗೊಳ್ಳಲ್ಲ, ನಾನಂತೂ ಮೊದಲೇ ತಗೊಳಲ್ಲ ನೋಡಿ. ಸ್ವಿಮ್ಮಿಂಗ್ ವೇರ್ ಇದ್ದಾವೆ, ನೀವು ತಗೋಬೋದು, ಯಾಕಂದರೆ ಅಲ್ಲಿ ಎಲ್ಲ ಚೆನ್ನಾಗೇ ಇರುತ್ತೆ. ನಾನು ಲಾಸ್ಟ್ ಟೈಮ್ ಒಂದು 3 ಬ್ಯಾಗ್ ತಗೊಂಡು ಬಂದಿದ್ದೆ. ನಾನು 3 ವರ್ಷ ಆಯಿತು ಬ್ಯಾಗ್ ತೊಗೊಂಬಂದು, ಒಂದು ಸ್ವಲ್ಪ ಕೂಡ ಎಲ್ಲಿ ಡ್ಯಾಮೇಜ್ ಆಗಿಲ್ಲ ನೋಡಿ ಫ್ರೆಂಡ್ಸ್. ಖುಷಿಗಂತೂ ಸಖತ್ ಇಷ್ಟ ಆಗ್ಬಿಟ್ಟಿದೆ. ಅಲ್ಲಿ ಎಲ್ಲ ಆಡ್ತಾನೆ ಇರ್ತಾಳೆ. ನಮ್ಮ ಪುಟ್ಟನಿಗಿಂತ ನಮ್ಮ ಖುಷಿ ಭಾಳ ತಿರ್ಗಾಡಿದಾಳೆ ನೋಡಿ ಬೆಂಗಳೂರು ಮಾತ್ರ. ಸಖತ್ ಅಡ್ಡಾಡಿದ್ದಾಳೆ ಇವಳು. ಯಾಕಂದರೆ ನನ್ನ ಕೋರ್ಸ್ ಎಲ್ಲ ಕಲಿಯೋಕೆ ಹೋದಾಗ ತಿಂಗಳಗಟ್ಟಲೆ ಅಲ್ಲಿ ಇದ್ನಲ್ಲ ನಾನು, ಅವಾಗ ಅವಳು ಎಲ್ಲದನ್ನೂ ತಿರ್ಗಾಡ್ಬಿಟ್ಟಿದ್ದಾಳೆ. ಅಷ್ಟಕ್ಕೂ ಮುಂಚೆ ನನ್ನ ತಮ್ಮ ಏನು ಬೆಂಗಳೂರಿಗೆ ಇದ್ನಲ್ಲ, ಅವಾಗಿಂದಲೂ ನಾನು ಹಿಂಗೆ ಆಡ್ತಾನೆ ಇದ್ದೀನಿ ನೋಡಿ. ಮಕ್ಕಳಿಗೆ ಸ್ವಿಮ್ಮಿಂಗ್ ವೇರ್ ಚೆನ್ನಾಗಿದೆ. ನಾನು ಅದು ನನ್ನ ಖುಷಿಗೆ ತೊಗೊಂಡಿದ್ದೀನಿ ಈ ಥರ ಟ್ಯೂಬೆಲ್ಲ. ಚಿಕ್ಕ ಮಕ್ಕಳಿಗೆ ಟೀ ಶರ್ಟ್ಸು, ಶಾರ್ಟ್ಸು, ಇವ್ರಿಗೆ ಲೇಡೀಸ್ದು ಫ್ರಾಕು, ಜರ್ಕಿನ್ಸ್ ಮಾತ್ರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಜರ್ಕಿನ್ಸ್ ತೊಗೋಬೇಕು. ಲಾಸ್ಟ್ ಟೈಮ್ ಜರ್ಕಿನ್ ತೊಗೊಂಡಿರೋದು ಒಂದು ಸ್ವಲ್ಪ ಕೂಡ ಏನೇನಾಗಿಲ್ಲ ನೋಡಿ. ಹಾಗೆ ಇವರು ಮತ್ತೆ ಅಲ್ಲೆಲ್ಲ ಬಿಲ್ ಮಾಡಿಸ್ಕೊಂಡು ಮತ್ತೆ ಮನೆಗೆ ಹೋದ್ವಿ. ಹಿಂಗೆ ಬಿಲ್ ಮಾಡಿಸ್ಕೊಳ್ಳೋದು, ಮನೆಗೆ ಹೋಗೋದು, ತಗೊಳ್ಳೋದು, ಮನೆಗೆ ಹೋಗೋದು, ಇದೇ ಆಗಿಬಿಟ್ಟಿದೆ ನೋಡಿ ನಮಗಾದರೆ. ಅಲ್ಲಿ ಬರೀ ಏನು ತೊಗೊಳ್ಳಿಲ್ಲ, ಜರ್ಕಿನು ಮತ್ತು ವಾಲಿಬಾಲ್ ತೊಗೊಂಡ್ವಿ ಅಷ್ಟೇ. ನನ್ನ ಮಗ ಬಾಲ್ ಕೇಳ್ತಿದ್ದ ಅಂದ್ಬಿಟ್ಟು ಕಿಯಾ ಕಾರ್ ಶೋರೂಮ್ ಇದೆ ನೋಡಿ. ನೋಡಿದ್ರೆ ಅನ್ಸುತ್ತೆ ನೀವು ಕಿಯಾ ಕಾರ್ ನೋಡಿ. ಇಲ್ಲೆಲ್ಲ ಗೇಮ್ಸ್ ಎಲ್ಲ ಇಟ್ಟಿದ್ರು. 48th ಆ್ಯನಿವರ್ಸರಿ ನಡೆಸ್ತಿದ್ದಾರೆ ಅಂತ ಹೇಳ್ಬಿಟ್ಟು ಸೆಲೆಬ್ರೇಟ್ ಮಾಡೋಕ್ಕೆ. ಸೊ ನಾವು ಇದನ್ನೆಲ್ಲ ಮೊಬೈಲಲ್ಲೇ ಸ್ಕ್ಯಾನ್ ಮಾಡಿಕೊಂಡು ಬುಕ್ ಮಾಡ್ಕೋಬೇಕು. ಇದಕ್ಕೇನು ಪೇ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ನೋಡಿ ಯಾವ ಥರ ಅಂತ. ಈ ಥರ ಗೇಮ್ ಇರುತ್ತೆ ನೋಡಿ. ಪೇ ಮಾಡಿಬಿಟ್ಟು ಬುಕ್ ಮಾಡಿಕೊಂಡು ಇಲ್ಲಿ ಬಂದರೆ ಇದನ್ನು 40 ಸೆಕೆಂಡ್ಸ್ ಬ್ಯಾಲೆನ್ಸ್ ಮಾಡಬೇಕು ಫ್ರೆಂಡ್ಸ್. 40 ಸೆಕೆಂಡ್ಸ್ ಏನಾದರೂ ಬ್ಯಾಲೆನ್ಸ್ ಮಾಡಿದರೆ ಇದಕ್ಕೆ ಏನಾದರೂ ಆಫರ್ ಇದ್ದಾವೆ, ಏನೋ ಇತ್ತು ಇಲ್ಲ, ಮೊಬೈಲ್ಸ್ ಇದ್ದಾವೆ, ಸೈಕಲ್ಸ್ ಇದ್ದಾವೆ. ಒಟ್ಟಿನಲ್ಲಿ ಅಲ್ಲಿ ಏನು ಇರುತ್ತಲ್ಲ ಆ ಥರ ಆಫರ್ಸ್ ಎಲ್ಲ ಇರುತ್ತೆ. ಒಳ್ಳೆ ಆಫರ್ ಇತ್ತು ಅಂತ ಇದು ನೋಡಿದಷ್ಟು ನಿಜವಾಗ್ಲೂ ಸುಲಭ ಇಲ್ಲ. ಹಾಗೆ ಚಿಕ್ಕವನು ಟ್ರೈ ಮಾಡುವ, ಈಗ ದೊಡ್ಡವನು ಟ್ರೈ ಮಾಡ್ತಾ ಇದ್ದಾನೆ ನೋಡಿ. ಅದನ್ನು ಬ್ಯಾಲೆನ್ಸ್ ಮಾಡಿದ ನಿಜವಾಗ್ಲೂ ಅಂತ ಇರೋ ಮಾತು.
ಯಾರೋ ಹುಡುಗಿ 30 ಸೆಕೆಂಡ್ಸ್ ಬ್ಯಾಲೆನ್ಸ್ ಮಾಡಿದ್ಲು ನೋಡಿ. ಎಷ್ಟು ಚಿಕ್ಕವಳವಳು, ಇನ್ನು ಒಂದು 7 ವರ್ಷ 8 ವರ್ಷ ಇದೆ ಅನ್ಸುತ್ತೆ ಅಷ್ಟೇ. ಭಾಳ ಚೆನ್ನಾಗಿ ನಿಂತಿದ್ದು ಬಿಡಿ. ಇನ್ನು 10 ಸೆಕೆಂಡ್ಸ್ ಮಾತ್ರ ಇದ್ದಿದ್ದು. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಇದೆ ಅವಳಿಗೆ, ಚೆನ್ನಾಗಿತ್ತು ಬ್ಯಾಲೆನ್ಸ್ ಮಾಡೋಕ್ಕೆ. ಹಾಗೆ ಇವನು ಟ್ರೈ ಮಾಡ್ದೆ, ಇವನ ಕೈಯಿಂದನೂ ಏನೂ ಆಗಲಿಲ್ಲ. ಯಾಕಂದ್ರೆ ಅದು ನೋಡೋಕ್ಕೆ ಮಾತ್ರ ಹಂಗಿದೆ ಫ್ರೆಂಡ್ಸ್, ಆಗಲ್ಲ. ಒಳ್ಳೆ ಗೇಮ್ಸ್ ಎಲ್ಲ ಇಟ್ಟಿರ್ತಾರೆ ಒಳಗಡೆ. ಆದ್ರೂ ಇವರು ಏನಾದರೂ ಸೆಲೆಬ್ರೇಟ್ ಮಾಡಬೇಕಾದ್ರೆ ಈ ಥರ 48th ಆ್ಯನಿವರ್ಸರಿ ಅಂತ ಏನು ಹಾಕಿದ್ರಲ್ಲ, ಆ ಥರ ಇವ್ರೂ ತುಂಬಾ ಇಟ್ಟಿರ್ತಾರೆ. ಮಕ್ಕಳಿಗೆ ದೊಡ್ಡವ್ರಿಗೆಲ್ಲ ಅಟ್ರಾಕ್ಷನ್ ಮಾಡ್ತಾರೆ. ಹಾಗೆ ನಾವು ಕೂಡ ಇಲ್ಲಿ ಬಿಲ್ ಹಾಕಿಸ್ಕೊಂಡು ಎಲ್ಲ ತಗೊಂಡು ನೋಡಬೇಕಲ್ಲ, ತುಂಬಾ ಇದ್ದಾವೆ. ಮತ್ತು ಮೇಲ್ಗಡೆನೂ ಇದೆ, ಮೇಲ್ಗಡೆ ತುಂಬ ಚೆನ್ನಾಗಿದೆ. ಗ್ರೌಂಡ್ ಫ್ಲೋರು ಮತ್ತು ಫಸ್ಟ್ ಫ್ಲೋರ್ ಇದೆ. ಶಟಲ್ ಬ್ಯಾಟ್ ನೋಡಿ, ಬ್ಯಾಟ್ಸ್ ಎಲ್ಲ ಚೆನ್ನಾಗಿದೆ. ಎಲ್ಲ ಬ್ರ್ಯಾಂಡ್ ಫ್ರೆಂಡ್ಸ್, ಏನೂ ಆಗೋದಿಲ್ಲ ತಗೊಂಡ್ರೆ. ತುಂಬ ಚೆನ್ನಾಗಿದ್ದಾವೆ. ಕುತ್ಕೊಳ್ಳೋಕ್ಕೆಲ್ಲ ಚೇರ್ಸ್ ಎಲ್ಲ ಇದ್ದಾವೆ. ಯಾಕಂದರೆ ತಿರ್ಗಡೆ ಸಾಕಾಗಿರುತ್ತೆ ಅಲ್ವಾ, ಅದಕ್ಕೆ ಕುತ್ಕೊಂಡಿರ್ತಾರೆ. ಇದು ನನ್ನ ಮಗನಿಗೆ ಕೂಡ ವಾಲಿಬಾಲ್ ತುಂಬಾ ಹೇಳ್ತಾ ಇದ್ದೆ. ಒಂದು 100 ಸಲ ಫೋನ್ ಮಾಡಿದ್ದೇನೆ ಹೋದಾಗಿಂದ, ಬಾಲ್ ಅಂತ ಹೇಳ್ಬಿಟ್ಟು. ಯಾಕಂದರೆ ಸ್ಕೂಲಲ್ಲಿ ಪ್ರಾಕ್ಟೀಸ್ ಏನೋ ನಡೀತಾ ಇದೆ ಅಂತೆ. ನನ್ನ ಮಗ ಏನಾದರೂ ಕೇಳಿದ್ರೆ ತಂದು ಕೊಡಬೇಕು ನೋಡಿ. ನಾನು ಇನ್ನೂ ಜಾಸ್ತಿ ತಂದು ಕೊಡಲ್ಲ ಫ್ರೆಂಡ್ಸ್. ಈಗೆಲ್ಲ ಮಕ್ಕಳಿಗೆ ಕೇಳಿದ ತಕ್ಷಣ ತಂದು ಕೊಟ್ಬಿಟ್ರೆ ತುಂಬ ಮೇಲೆ ಹೋಗ್ಬಿಡ್ತಾರೆ ಅವರು. ಸೊ ನಾವು ಹಂಗೆಲ್ಲ ತಂದು ಕೊಡಲ್ಲ. ಏನು ಅವಶ್ಯಕತೆ ಇದೆ ಅದನ್ನು ಮಾತ್ರ ತಂದು ಕೊಡ್ತೀನಿ. ಮತ್ತು ಏನೋ ಸ್ಪೋರ್ಟ್ಸ್ ಎಲ್ಲ ಆಡೋಕ್ಕೆ ಬೇಕು ಅಂತಿರ್ತಾನೆ, ಅದಕ್ಕೆ ಹೋಗಲಿ ಬಿಡು ಅಂತ ಸುಮ್ಮನಾಗ್ಬಿಡ್ತೀನಿ ನಾನು. ಇಲ್ಲಿ ನನ್ನ ತಮ್ಮ ಎಲ್ಲ ರೇಟ್ಸ್ ಎಲ್ಲ ಹೇಳ್ತಾ ಇದ್ದೇನೆ ನೋಡಿ, ಯಾವ್ಯಾವ ಥರ ರೇಟ್ ಇದೆ ಅಂಥೇಳಿ. ಇದ್ದಾವೆ ಫ್ರೆಂಡ್ಸ್, ಸುಮಾರಾಗಿ ಇದ್ದಾವೆ, ತಗೋಬೋದು. ಬಟ್ ಎಲ್ಲ ಇಲ್ಲಿ 1000 ಗಟ್ಟಲೆ ಇದೆ. ಅವೆಲ್ಲ 1000 ಗಟ್ಟಲೆ ಇರೋದೆಲ್ಲ ನಾವು ತಗೊಳಕ್ಕಾಗಲ್ಲ. ನಮ್ಮ ರೇಂಜ್ ಏನಿದೆ, ನಾವೆಲ್ಲ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರು. ಒಂದು 500 1000 ಒಳಗೆ ನಮ್ದು ಏನಿದ್ರು, ಆದರೂ ಬ್ರ್ಯಾಂಡ್ ಅಲ್ವಾ, ತಗೋಬೋದು. ಇವ್ರು ಇಲ್ಲೇ ಎಲ್ಲ ಆಟ ಆಡಿ ಮುಗಿಸ್ಬಿಡ್ತಾರೆ ನೋಡಿ, ಹಂಗಿದೆ. ಅಲ್ಲಿ ಆದರೂ ನನ್ನ ನಿಜ ಫ್ರೆಂಡ್ಸ್ ಏನೂ ಅನ್ನೋದಿಲ್ಲ ಅಲ್ಲಿ. ಯಾಕಂದರೆ ಅಲ್ಲೆಲ್ಲ ಟ್ರಯಲ್ ನೋಡ್ಬಿಟ್ಟೆ ತಗೋತಾರೆ. ನೀವು ಇನ್ನೂ ಇದು ಹಿಂಗೆ ಅಂತೀರ. ಸೈಕಲ್ಸ್ ಎಲ್ಲ ನೋಡಬೇಕು ನೀವು, ಸೈಕಲ್ಸ್ ಎಲ್ಲ ಆಡ್ತಾ ಇರ್ತಾರೆ ಒಳಗಡೆ ನೋಡಿ. ಜಸ್ಟ್ 500 ಇದು. ಈ ಥರ ತೊಗೊಂಡ್ವಿ ನಾವು, ಚೆನ್ನಾಗಿತ್ತು. ನನ್ನ ತಮ್ಮ ಅವನಿಗೆ ಇಷ್ಟೇ ಸಾಕು ಸದ್ಯಕ್ಕೆ, ಮತ್ತೆ ಏನಾದರೂ ಆದರೆ ನೆಕ್ಸ್ಟ್ ನೋಡೋಣ. ಈಗ ಸುಮ್ಮನೆ ಹೊರ್ಗಡೆ ಆಡ್ತಾ ಇರೋದಲ್ಲ ಅಂತ ಅಂದ. ಸದ್ಯಕ್ಕೆ ನಾನು ಅದೇ ರೇಟ್ ಪ್ರೈಸಿಂದ ತೊಗೊಂಡೆ. ಅದೇನು ದೊಡ್ಡ ಕಾಸ್ಟ್ಲಿ ಅಲ್ಲ. ನಾನು ನನ್ನ ತಮ್ಮ ಮಗನಿಗೆ ಹಂಗೆ ಹೇಳಿರ್ತೀನಿ, ಎಷ್ಟು ದುಡ್ಡು ಕೊಟ್ಟು ತಂದಿದ್ದೀವಿ, ಇಷ್ಟು ದುಡ್ಡು ಕೊಟ್ಟು ತಂದಿದ್ದೀವಿ, ವೇಸ್ಟ್ ಮಾಡೋಂಗಿಲ್ಲ ಅಂತೇಳಿ. ಯಾಕಂದರೆ ಅವ್ರಿಗೂ ದುಡ್ಡಿನ ಬೆಲೆ ಗೊತ್ತಾಗಬೇಕು ನೋಡಿ. ಬಾಲ್ಸ್ ಎಲ್ಲ ಇದ್ದಾವೆ ನೋಡಿ ಫ್ರೆಂಡ್ಸ್ ಇಲ್ಲಿ. ಬಾಲ್ಸು, ಟೆನ್ನಿಸ್ ಬಾಲು, ಶಟಲ್ ಬ್ಯಾಟ್ಸು, ಫುಟ್ಬಾಲು ರೇಂಜ್ ಇದ್ದಾವೆ. ಅಲ್ಲಿ ನೋಡಬೇಕು ನೀವು, ಇನ್ನೂ ಈ ಕಡೆ ತೋರಿಸಿಲ್ಲ ನಾನು. ಫುಟ್ಬಾಲ್ ರೇಂಜ್ ಆದರೆ ಒಂದೊಂದು 2 ಸಾವಿರ 4 ಸಾವಿರ ಇದೆ. ಎಷ್ಟು ಅದಕ್ಕೂ ರೇಟ್ ಇದ್ದಾವೆ ನೋಡಿ. ಇವಳು ನಮ್ಮ ಕುಳ್ಳಿ ನೋಡಿ ಹೆಂಗೆ ಆಡ್ತಾ ಇದ್ದಾಳೆ. ಅದರಲ್ಲಿ ಸಣ್ಣ ಕುಳ್ಳಿ ಒಬ್ಳು, ಇಬ್ರು ಹಂಗೆ ಆಡ್ತಾ ಇದ್ದಾರೆ. ನಮ್ಮ ಖುಷಿಗೆ ಈ ಥರ ತಗೊಳ್ಳೋಣ ಅಂತಂದೆ, ಬಟ್ ಬಿದ್ದಿದ್ರೆ ಕಷ್ಟ ಅಂತೇಳಿ. ನಮ್ಮ ಹೊಸ ಮನೇಲಿ ಪ್ಲೇಸ್ ಎಲ್ಲ ತುಂಬ ಚೆನ್ನಾಗಿದೆ, ಅಲ್ಲಿ ಆಡಕ್ಕೆ ತಗೋಬೋದು. ನೆಕ್ಸ್ಟ್ ತಗೋತೀನಿ. ಸ್ಕೇಟಿಂಗ್ಸ್ ಎಲ್ಲ ಇರುತ್ತೆ ಫ್ರೆಂಡ್ಸ್ ಇಲ್ಲಿ. ಸ್ಕೇಟಿಂಗ್ಸ್ ಎಲ್ಲ ತಗೋತಾರೆ ಇಲ್ಲಿ. ಸ್ಕೇಟಿಂಗ್ಸ್ ಚೆನ್ನಾಗಿದೆ ಅಲ್ಲಿ. ಅದೇ ಹೇಳ್ತಿನಲ್ಲ ಸ್ಪೋರ್ಟ್ಸ್ ಐಟಮ್ ಅಂತೇಳಿ. ನನ್ನ ತಮ್ಮ ನೋಡಿ ಅವಳಿಗೆ ಹಾಕೋದು, ನೋಡೋದು, ತಗೊಳ್ಳೋದು, ಹಂಗೆ ಆಡ್ತಿರ್ತಾನೆ. ತಗೊಳ್ಳೋಣ ಅಂತ ಕೇಳ್ದ, ಬಟ್ ನಾನೇ ಬೇಡ ಅಂದೆ. ಅವಳಿಗಿನ್ನೂ ಈಗಲೇ ಬೇಡ. ಇದೊಂದು 5 ವರ್ಷ ಕಂಪ್ಲೀಟ್ ಆದರೆ ಏನಾದರೂ ಮಾಡ್ಬೋದು ಅವಳಿಗೆ. ಯಾಕಂದರೆ ಇನ್ನೂ ಚಿಕ್ಕವಳಿದ್ದಾಳಲ್ವ. ಈಗಿಂದನೇ ಪಾಪ ಯಾಕೆ ಅಂತ ನೋಡಿ. ಮಕ್ಕಳು ಎಷ್ಟು ಚಂದ ಆಡ್ತಾ ಇದ್ದಾರೆ ನೋಡಿ. ನನ್ಗಂತೂ ಖುಷಿ, ಮಕ್ಕಳು ನೋಡೋಕೆ ಒಂದು ಖುಷಿ ನೋಡಿ ಫ್ರೆಂಡ್ಸ್. ಒಂದು ಕೈ ಬಿಟ್ಟು ಆಡಬೇಕು, ಇನ್ನೊಂದು ಅವ್ರಿಗೂ ಖುಷಿ ಆಗುತ್ತಲ್ಲ. ಅಷ್ಟು ಇಷ್ಟ ಆಯ್ತು ನೋಡಿ ಅವಳಿಗೆ. ಅದು ಇದು ನೋಡ್ತಾ ಇದ್ದಾಳೆ, ಒಬ್ಬೊಬ್ಬಳೆ ಆಡ್ತಾ ಇದ್ದಾಳೆ. ಅಲ್ಲಿ ಯಾರು ಏನು ಅನ್ನೋದಿಲ್ಲ. ಇವನು ನಮ್ಮ ರಾಜು ಬ್ರೋ ನೋಡಿ ಸೈಕಲ್ ಹಾಕೊಂಡು ಹೊಡೀತಾನೆ ಹಂಗೆ. ಸ್ಕೇಟಿಂಗ್ ನೋಡಿ, ಇಲ್ಲಿ ಸ್ಕೇಟಿಂಗ್ಸ್ ಎಲ್ಲ ಇದ್ದಾವೆ. ಮತ್ತು ಸ್ಕೇಟಿಂಗ್ ಬೇಕಾದರೆ ಕ್ಯಾಪ್ಸ್ ಎಲ್ಲ ಹಾಕೋದಲ್ಲ, ಅದೂ ಇದೆ. 1800 ಇದು ಇನ್ನೂ ಚಿಕ್ಕ ಪ್ರೈಸು. ಹೊರಗಡೆ ಹೋಗ್ತಾ ದೊಡ್ಡ ನೋಡಿ 3000 ಇದೆ, 1300 ಇದೆ, 1800 ಇದೆ. ಹಾಗೆ ಇವರೇ ನಾವೇ ಅಂತಲ್ಲ ಫ್ರೆಂಡ್ಸ್, ಎಲ್ಲರೂ ಬಂದಿರ್ತಾರಲ್ಲ, ಎಲ್ಲರೂ ಟ್ರಯಲ್ ನೋಡ್ತಾರೆ. ಟ್ರಯಲ್ ಹೋಗ್ಬಿಟ್ಟೆ ತಗೊಂಡು ಹೋಗ್ತಾರೆ. ಅಲ್ಲಿ ಕೂಡ ಏನು ಅನ್ನೋದಿಲ್ಲ. ಹಾಗೆ ನಮ್ಮ ಖುಷಿ ಕೂಡ ಹಂಗೆ ಆಡ್ತಾ ಇದ್ದಾಳೆ ನೋಡಿ. ಆ್ಯಕ್ಚುಲಿ ಖುಷಿಗೆ ಒಂದು ಸ್ಕೂಟರ್ ಇದೆ, ಎಲೆಕ್ಟ್ರಿಕಲ್ ಸ್ಕೂಟರು. ಚಿಕ್ಕದು ಸೈಕಲ್ ಇದೆ, ದೊಡ್ಡ ಸೈಕಲು ಇದೆ, ಅಂದರೆ ಅವಳ ಏಜಿಗೆ ತಕ್ಕ ಅಂಥದ್ದು. ಮತ್ತು
ಗೇಮ್ಸ್ ಎಲ್ಲ ಅವರು ಆಡ್ಸೋದೆಲ್ಲ ಚೆನ್ನಾಗಿದೆ, ಭಾಳ ಇದ್ದಾವೆ. ನಾನೇ ತೆಗ್ದಿಲ್ಲ, ಮನೇಲಿ ಯಾಕಂದ್ರೆ ನಮ್ಮದು ಚಿಕ್ಕ ಮನೆ ಎಲ್ಲ ಪದೇ ಪದೇ ಹರಡಿದ್ರೆ ತೆಗಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇನ್ನು ಹೊಸ ಮನೆಗೆ ಏನು ಹೋಗ್ತೀವಲ್ಲ ಅಲ್ಲಿ ತಕ್ಕೊಂಡ್ರೆ ಆಯಿತು, ದೊಡ್ಡದಾಗಿದೆ ಅಂತ ಹೆಂಗಾದ್ರು ಆಡ್ಕೊಳ್ಳಿ ಅಂತ ಸುಮ್ಮನೆ ಹಾಕಿದ್ದೀನಿ. ನೆಕ್ಸ್ಟ್ ಇಲ್ಲಿ ನೋಡಿ ನನ್ನ ತಮ್ಮ ನೆಕ್ ಮಸಾಜ್ ಏನೋ ಹೆಡ್ ಮಸಾಜ್ ಮಾಡ್ತಾರಲ್ಲ ಅದು ಮಿಷನ್ ಇದೆ ನೋಡಿ, ಚೆನ್ನಾಗಿದೆ. ಇವರಿಬ್ರು ಟ್ರಯಲ್ ನೋಡೋದೇ ಹಾಗೆ ಇಲ್ಲಿ ಇವನು ನಮ್ಮದು ಜರ್ಕಿನ್ ಎಲ್ಲ ನೋಡಿದ್ರು. ಜರ್ಕಿನ್ ರೇಟ್ ನೋಡಿ ನೀವು ಮೊದಲು ನೋಡಿದ್ರಾ? ಸಿಗ್ಲಿಲ್ಲ ಆ ಕಡೆ ಇಲ್ಲ. ಏನು ಫ್ರೆಂಡ್ಸ್ ಇಷ್ಟು ರೇಟ್ ಎಲ್ಲ ಏನು ನಮ್ಮಿಂದ ತಗೊಳಕ್ಕಾಗತ್ತಾ? ತಗೋತಾರೆ. ಕ್ಲಾತ್ ವೈಸ್ ಬಂದ್ಬಿಟ್ಟು ಏನು ಇನ್ನೊಂದು ಮಾತೇ ಇಲ್ಲ, ಅದರಲ್ಲಿ ಸಖತ್ತಾಗಿತ್ತು. ಸೊ ನಾವೊಂದು ಜರ್ಕಿನು ವಾಲಿಬಾಲ್ ತೊಗೊಂಡು ಬೆಲ್ ಮಾಡಿಸಿ ಹೊರಗಡೆ ಬಂದ್ವಿ. ಅವ್ರು ಕೇಳಿದ್ರು ನಿಮ್ಗೆ ಹೇಗೆ ಅನ್ನಿಸ್ತಾ ಅಂಥೇಳಿ. ನನ್ನ ತಮ್ಮ ಏನೋ ಹೇಳ್ದ, ನಾನು ಈ ಕಡೆ ತಿರುಗಿ ಮಾತಾಡ್ತಾ ಇದ್ದೆ. ಚೆನ್ನಾಗಿತ್ತು ಬಟ್ ಅಲ್ಲಿದೆ ಎಕ್ಸ್ಪೀರಿಯೆನ್ಸ್ ಮಾತ್ರ. ಹಾಗೆ ನೆಕ್ಸ್ಟ್ ನಾವು ಡೆಕ್ಕತ್ಲೈನ್ ಮುಗಿಸ್ಕೊಂಡು ಡಿ-ಮಾರ್ಟಿಗೆ ಬಂದ್ವಿ. ಒಂದು ಸ್ವಲ್ಪ ಮನೆಗೆ ಐಟಮ್ಸ್ ತಗೊಳ್ಳೋದಿತ್ತು. ಇಲ್ಲಿ ಬಂದ್ಬಿಟ್ಟು ಈ ಥರ ಲಾಕ್ ಮಾಡ್ತಾರೆ ಬ್ಯಾಗಿಗೆಲ್ಲ, ಬ್ಯಾಗ್ ಎಲ್ಲ ಓಪನ್ ಇರಲ್ಲ, ಜಿಪ್ ಲಾಕ್ ಮಾಡಿಬಿಟ್ಟೆ ಕಳಿಸ್ತಾರೆ ಒಳಗಡೆ. ಇಲ್ಲಿ ಆ್ಯಕ್ಚುಲಿ ವಿಡಿಯೋ ಮಾಡೋ ಹಾಗಿಲ್ಲ, ಹಂಗಾಗಿ ವಿಡಿಯೋ ಆಫ್ ಮಾಡಿದೆ ನಾನು. ನಾವೆಲ್ಲ ತಗೊಂಡು ಹೊರಗಡೆ ಬಂದ್ವಿ. ನೋಡಿ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೆಲ್ಲ ಇತ್ತು. ನಿಮಗೆ ಇಷ್ಟ ಆಗದೆ ಅನ್ಕೋತೀನಿ. ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಪ್ರೆಸ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾನು ಹಾಕೋ ಎಲ್ಲ ವಿಡಿಯೋಸ್ ನೋಟಿಫಿಕೇಶನ್ಸ್ ನಿಮಗೆ ಬರುತ್ತೆ. ಓಕೆನಾ ಫ್ರೆಂಡ್ಸ್, ಥ್ಯಾಂಕ್ ಯು.